ಮಾಜಿ ಉಪಮುಖ್ಯಮಂತ್ರಿ ಗೋವಿಂದ ಕಾರಜೋಳ ಅವರು ಪತ್ರಿಕಾಗೋಷ್ಠಿ ನಡೆಸುತ್ತಿರುವಾಗ ಗೂಂಡಾಗಿರಿ ವರ್ತನೆ ಮಾಡಿರುವುದು ಖಂಡನೀಯವಾಗಿದೆ ಎಂದು ದಲಿತ ಸಂಘಟನೆಯ ಮುಖಂಡರಾದ ಮುತ್ತಣ್ಣ ಬೆನ್ನೂರು ತಿಳಿಸಿದ್ದಾರೆ. ಅವರು ನವನಗರದ ಪತ್ರಿಕಾ ಭವನದಲ್ಲಿ ಮಾಧ್ಯಮ ಪ್ರತಿನಿಧಿಗಳೊಂದಿಗೆ ಮಾತನಾಡುತ್ತಾ ಇತ್ತೀಚೆಗೆ ಚಿತ್ರದುರ್ಗದಲ್ಲಿ ಕಾರಜೋಳ ಅವರು ಪತ್ರಿಕಾಗೋಷ್ಠಿಯಲ್ಲಿ ಎಸ್ಟಿ ಅನುದಾನದ ಬಗ್ಗೆ ಕಾಂಗ್ರೆಸ್ ಪಕ್ಷದ ವಿರುದ್ಧ ಮಾತನಾಡುವಾಗ ದಲಿತ ಸಮುದಾಯದ ವ್ಯಕ್ತಿ ಹನುಮಂತ ದುರ್ಗ ಎಂಬುವರು ಗೂಂಡಾಗಿರಿ ಮಾಡಿ ಏಕವಚನದಲ್ಲಿ ನಿಂದನೆ ಮಾಡಿದ್ದಾರೆ. ಇಂತಹ ವ್ಯಕ್ತಿಯ ವಿರುದ್ಧ ಸರ್ಕಾರ ಕ್ರಮ ಜರುಗಿಸಬೇಕು ಎಂದು ಮುತ್ತಣ್ಣ ಬೆನ್ನೂರು ಒತ್ತಾಯಿಸಿದ್ದಾರೆ. ಇದೇ ಸಮಯದಲ್ಲಿ ಬಿಜೆಪಿ ಮುಖಂಡ ಹಾಗೂ ವಕೀಲರಾದ ಶಿವಾನಂದ ತವಳಿ ಮಾತನಾಡಿ, ಕಾಂಗ್ರೆಸ್ ಪಕ್ಷದವರ ಆಡಳಿತದಲ್ಲಿ ಗೂಂಡಾಗಿರಿ ವರ್ತನೆ ಹೆಚ್ಚಾಗುತ್ತಿದ್ದು, ಇದರ ಹಿಂದೆ ಕಾಣದ ಕೈಗಳು ಇದ್ದು ಮುಂದಿನ ದಿನಮಾನದಲ್ಲಿ ಬಹಿರಂಗಪಡಿಸುತ್ತೇವೆ. ಇಂತಹ ವ್ಯಕ್ತಿಗಳ ಮೇಲೆ ಕಠಿಣ ಕ್ರಮ ತೆಗೆದುಕೊಂಡು ಕಾರಜೋಳ ಅವರಿಗೆ ಭದ್ರತೆ ಒದಗಿಸಬೇಕು ಎಂದು ಸರ್ಕಾರಕ್ಕೆ ಒತ್ತಾಯ ಮಾಡಿದರು. ಆದರೆ ಇಲ್ಲಿ ಏನಾಗಿರ್ತಂದ್ರೆ ಹಿಂದಿನ ದಿನ ರಾಯಚೂರಲ್ಲಿ 2 ಸಮಾವೇಶಗಳಾಗ್ತವೆ. ಒಂದು ಕಾಂಗ್ರೆಸ್ನ ಕೆ.ಎಚ್. ಮುನಿಯಪ್ಪ, ತಿಮ್ಮಪ್ಪ ಅವರು ಮತ್ತು ಬೋಸರಾಜನ್ ಅವರು ರಾಯಚೂರಲ್ಲಿ ಒಂದು ಕಾರ್ಯಕ್ರಮ ಸನ್ಮಾನಿಸಿರ್ತಾರೆ. ಆದರೆ ಅಲ್ಲೇ ಜಿಸಿಂಗ್ ಸಾಹೇಬರು ಮತ್ತು ಮಾದಿಗ ಮಂಡಳಿ ಕಾರ್ಯಕ್ರಮದಲ್ಲಿ RSS ವಾದದ ಕಾರ್ಯಕ್ರಮ ಆಯೋಜನೆ ಮಾಡಿದ್ದಾರೆ. ಅಲ್ಲಿ ಮಾದಿಗ ಮಂಡಳಿ ಕಾರ್ಯಕ್ರಮದಲ್ಲಿ ರಾಯಚೂರು ಜಿಲ್ಲೆಯ ನೌಕರಸ್ಥರು, ಬುದ್ಧಿಜೀವಿಗಳು, ಹೋರಾಟಗಾರರು ಒಂದು ವೇದಿಕೆಯಲ್ಲಿ ಅತ್ಯಂತ ಗೌರವವಾಗಿ ಕಾರ್ಯಕ್ರಮವನ್ನು ಆಸ್ವಾದಿಸ್ತಾರ, ಚರ್ಚೆಗಳು, ಸಮಾಧಾನ ನಡೀತವೆ. ಆದರೆ ಕಾಂಗ್ರೆಸ್ನ ಕಾರ್ಯಕ್ರಮ ಕೇವಲ ಕಾಟಾಚಾರ. ಅಲ್ಲಿ ಮುಕ್ತ ಹುಡುಗರು ಎದುರ್ಕೊಂಡು ಅವರನ್ನು ಕೂಡಲೇ ಬಂಧಿಸಬೇಕು ಮತ್ತು ಅದು ತನಿಖೆ ಆಗಬೇಕು. ಅದನ್ನು ನಾವು ಇವತ್ತು ಖಂಡಿಸ್ತೇವೆ. ಸನ್ಮಾನ್ಯ ಶ್ರೀ ಗೋವಿಂದ ಕಾರಜೋಳ ಸಾಹೇಬರು ಈ ಹಿಂದಿನ ಸರ್ಕಾರದಲ್ಲಿ ಉಪಮುಖ್ಯಮಂತ್ರಿಗಳಾಗಿ, PWD ಮಂತ್ರಿಗಳಾಗಿ, ಸಮಾಜ ಕಲ್ಯಾಣ ಸಚಿವರಾಗಿ, ನೀರಾವರಿ ಸಚಿವರಾಗಿ ಕೆಲಸಗಳನ್ನು ಮಾಡಿದ್ದಾರೆ. ಅವರ ರಾಜಕೀಯ ಜೀವನದಲ್ಲಿ ಇವತ್ತಿನವರೆಗೂ ಯಾರಿಗೆ ಕೆಟ್ಟದ್ದನ್ನು ಬಯಸಿಲ್ಲ ಮತ್ತು ಯಾರ ವಿರುದ್ಧವೂ ಕೂಡ ಅವಹೇಳನಕಾರಿಯಾಗಿ ಮಾತಾಡಿಲ್ಲ. ಅಂತ ಒಳ್ಳೆಯ ಸ್ವಭಾವದ ಒಬ್ಬ ನಿಬಂಧ ರಾಜಕಾರಣಿಗೆ ಈ ಕಾಂಗ್ರೆಸ್ನವರು ಗುಂಡಾ